ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಬೇಕು ಅಂದ್ರು ಬೇಡ ಅಂತಂದ್ರು ಬೆಂಬಲದ ಮೇಲೆ ಬೆಂಬಲ ಬರ್ತಾನೆ ಇದೆ. ಏನು ಮಾಡ್ತಾರೆ ವಿಜಯ್? ರಕ್ಷತ್, ಬೆಂಬಲದ ಮೇಲೆ ಬೆಂಬಲ ಬಂದರೂ ಕೂಡ ಆಯ್ಕೆಯಲ್ಲಿ ಎಲ್ಲಾದರೂ ಒಂದು ಸಣ್ಣ ಎಡವಟ್ಟು ಮಾಡಿಕೊಂಡ್ರೆ ವಿಜಯ್ 5 ವರ್ಷ ಅದರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಅವರಿಗೆ ADMKಯಲ್ಲಿ ಈಗ ಬಿರುಕು ಕಾಣಿಸ್ಕೊಳ್ತಾ ಇದೆ. 13 ಜನ ಶಾಸಕರು ಹಾಗೂ ಒಬ್ಬ ಸಂಸದರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಹೋಗೋಣ ಅನ್ನೋ ರೀತಿಯಲ್ಲಿ ಕೂತಿದ್ದಾರೆ. ಅವರ ಸಂಖ್ಯೆ 35 ಕೂಡ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಆದರೆ ADMK ಜೊತೆ ಹೋದರೆ ವಿಜಯ್ ಅಂದುಕೊಂಡ ರೀತಿಯಲ್ಲಿ ಡಿಲಿವರಿ ಮಾಡಲಿಕ್ಕೆ, ಕೆಲಸಗಳನ್ನು ಮಾಡಲಿಕ್ಕೆ, ಅಭಿವೃದ್ಧಿ ಕೆಲಸ ಇರ್ಬೋದು ಅಥವಾ ತಮಿಳುನಾಡು ಮಾದರಿ ಅಂತ ಏನು ಅಂದ್ಕೊಂಡಿದ್ರು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಯಾಕೆ ಅಂದರೆ ಅದರಲ್ಲಿ ಬಹುತೇಕ ಶಾಸಕರಿಗೆ ಈಗ ಆಲ್ರೆಡಿ ಒಂದು ಕಪ್ಪು ಚುಕ್ಕೆ ಇದೆ. ಕೆಲವರು ಹಗರಣಗಳಲ್ಲಿ ಸಿಲುಕಿಕೊಂಡಿದ್ದಾರೆ, ಕೆಲವರು ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ಕಪ್ಪು ಚುಕ್ಕೆಗಳು ಇರುವಂತಹ ಪಕ್ಷದ ಜೊತೆ ಅಂದರೆ 2ನೇ ಬಾರಿ ಏನಾದರೂ ವಿಜಯ್ ಗೆದ್ದು ಈ ರೀತಿ ತೀರ್ಮಾನ ಮಾಡಿದರೆ ಓಕೆ ಅನ್ಬೋದೇನೋ, ಯಾಕಂದರೆ ರಾಜಕಾರಣವೇ ಆಗಿರುತ್ತೆ ಅನ್ನುವಂಥದ್ದು. ಆದರೆ ಮೊದಲನೇ ಬಾರಿಗೆ ಸರ್ಕಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಅಳೆದು ತೂಗಿ ಹೆಜ್ಜೆ ಇಡಬೇಕಾಗತ್ತೆ. ಈಗ ರಾಜಕಾರಣದ ಒಂದು ಭಾಗವಾಗಿ EPS ಮನೆಗೆ ಏನು TVK ಪಕ್ಷದ ನಾಯಕರು ಹೋಗಿರುವಂಥದ್ದು ಅದು ಬೇರೆಯದ್ದೇ ಸಿಂಪ್ಟಮ್ ತೋರಿಸ್ತಾ ಇದೆ. ಆದರೆ ಅವ್ರ ಜೊತೆ ಹೋದ್ರೆ ಏನು ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಸರಿಯಾದ ರೀತಿಯ ಉತ್ತರ ಸಿಕ್ಕಿಲ್ಲ. ಇನ್ ಕೇಸ್ ಪಾರ್ಟಿ ಒಡೆದು ಬರುತ್ತಾ ಇಲ್ಲ ಪಾರ್ಟಿಯೇ ಪೂರ್ತಿ ಬೆಂಬಲ ಕೊಡುತ್ತಾ ಅನ್ನುವಂಥದ್ದು ಇನ್ನೂ ತೀರ್ಮಾನ ಆಗಿಲ್ಲ. ಇನ್ನೇನು ಈ ಶಾಸಕರ ನಡುವೆ ಅಸಮಾಧಾನ ಜಾಸ್ತಿ ಆದ ಕೂಡಲೇ EPS ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ, ಪ್ರಧಾನ ಕಾರ್ಯದರ್ಶಿ AIADMK. ಸೊ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಏನು ಮಾಡೋಣ, ಇಂಥದ್ದೊಂದು ಬಂದಿದೆ, ಹೋಗೋದಾ ಬೇಡವಾ ಅನ್ನುವಂಥ ತೀರ್ಮಾನ ಮಾಡುವಂಥದ್ದು. ಆನಂತರ ಅವರ ತೀರ್ಮಾನವನ್ನು ಆಧರಿಸಿ TVK ಮುಂದಿನ ಹೆಜ್ಜೆಗಳನ್ನು AIADMK ವಿಚಾರದಲ್ಲಿ ಇಡಬಹುದು ಅನ್ನುವಂಥದ್ದು ಮಾಹಿತಿಗಳು ಗೊತ್ತಾಗ್ತಾ ಇರುವಂಥದ್ದು. ಇನ್ನೊಂದು ಸ್ವಲ್ಪ ಮಧ್ಯಾಹ್ನದ ಹೊತ್ತಿಗೆ ಒಂದು ಸಭೆ ಕರೀಲಿದ್ದಾರೆ EPS ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಬೇರೆ ಪಕ್ಷಗಳ ಜೊತೆ ಅವರು ಹೊಂದಾಣಿಕೆ ಮಾಡಿಕೊಂಡು ಮೈತ್ರಿ AIADMK ಜೊತೆ ಹೋಗೋದಕ್ಕಿಂತ ಕಾಂಗ್ರೆಸ್ನ 5 ಮತ್ತು ಸಣ್ಣ ಪುಟ್ಟ ಪಕ್ಷಗಳು 8 ಇದು ಜಾಣತನದ ಆಯ್ಕೆನ ವಿಜಯ್ ಪಾಲಿಗೆ ಹೇಗೆ? ಸದ್ಯದ ಮಟ್ಟಿಗೆ ಜಾಣತನದ ಆಯ್ಕೆಯಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅದೇನಾದರೂ ಮಾಡಿದರೆ ಜಾಣತನದ ಆಯ್ಕೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕಂದರೆ ಇವರು ಈ ತನಕವೂ ಕೂಡ ಹೆಚ್ಚು ಕಡಿಮೆ ಒಂದು ಏನೋ ಒಬ್ಬರೋ ಇಬ್ಬರೋ ಅಧಿಕಾರವನ್ನು ಅನುಭವಿಸಿರಬಹುದು. ಈವನ್ ಕಾಂಗ್ರೆಸ್ಸು ಅಷ್ಟು 20+ ಇದ್ರೂ ಕೂಡ DMKಯಲ್ಲಿ ತನ್ನದು ಯಾವ ರೋಲನ್ನು ಕೂಡ ಮಾಡಿಲ್ಲ. ಅಂದರೆ ಸರ್ಕಾರದಲ್ಲಿ ಶಾಸಕರಾಗಿ ಮೈತ್ರಿ ಪಕ್ಷವಾಗಿ ಅವರ ಜೊತೆಗೆ ಇದ್ದರು, ಯಾಕಂದರೆ ಅವ್ರದ್ದೇ ಜಾಸ್ತಿ ಇತ್ತು ಸಂಖ್ಯೆ. ಹಾಗಾಗಿ ಇವರಿಂದ ಏನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅವರೇನು ಮೈತ್ರಿ ಅನ್ನೋ ಅರ್ಥದಲ್ಲಿ ಏನು ಅದಕ್ಕೆ ಸರಿಯಾದ ನ್ಯಾಯ ಕೊಟ್ಟಿಲ್ಲ ಅನ್ನುವಂಥದ್ದು ಅಸಮಾಧಾನಗಳು ಎಲ್ಲ ಕೇಳಿ ಬಂದಿದ್ದು ಕೂಡ ನಾವು ನೋಡಿದ್ವಿ. ಅದಕ್ಕೋಸ್ಕರ ಈ ರೀತಿ TVK ಜೊತೆ ಹೆಜ್ಜೆ ಆಗ್ತಾ ಇರುವಂಥದ್ದು, ಕಾಂಗ್ರೆಸ್ ನಿರ್ಣಯ ತೆಗೆದುಕೊಂಡಿರುವಂಥದ್ದು ಕೂಡ ಈಗ ನಾವು ನೋಡ್ತಾ ಇರುವಂಥದ್ದು. ಹಾಗಾಗಿ ಇವರ ಜೊತೆಗೆ ಇವರ ಕಾಂಗ್ರೆಸ್ ಶಾಸಕರು ಇರ್ಬೋದು ಅಥವಾ ಈ ಲೆಫ್ಟಿನವರು ಇರ್ಬೋದು, ಏನು ಮುಸ್ಲಿಂ ಲೀಗ್ ಇರ್ಬೋದು, ಇವರೆಲ್ಲರೂ ಕೂಡ ಸರ್ಕಾರದ ಪಾಲುದಾರಿಕೆಯಲ್ಲಿ ಅಷ್ಟರ ಮಟ್ಟಿಗೆ ಇಲ್ಲ. ಹಾಗಾಗಿ ಇವರ ಜೊತೆ ಹೋದರೆ ಒಂದು ರೀತಿಯಲ್ಲಿ ಸೈದ್ಧಾಂತಿಕವಾಗಿಯೂ ಕೂಡ ಒಂದು ಮೆಸೇಜನ್ನು ರವಾನಿಸಬಹುದು ಅನ್ನುವಂಥದ್ದು. ಯಾಕಂದರೆ ಜಾತ್ಯತೀತದ ನಡೆ ಅಂತ ಹೇಳ್ಕೊಂಡಿರುವಂಥದ್ದು ವಿಜಯ್. ಆ ಕಾರಣಕ್ಕೋಸ್ಕರ ಅವರ ನಡೆ ಅಥವಾ ಅವರು ಹೇಳಿಕೊಳ್ಳುವಂಥದ್ದಕ್ಕೂ ಕೂಡ ಒಂದು ರೀತಿಯ ಪರೋಕ್ಷ ಬೆಂಬಲ ಕೂಡ ಸಿಕ್ಕಂಗೆ ಆಗುತ್ತೆ ಈ ಸಣ್ಣ ಪುಟ್ಟ ಪಾರ್ಟಿಗಳ ಜೊತೆ ಹೋದ್ರೆ ಅನ್ನುವಂಥದ್ದು. ಇನ್ ಕೇಸ್ AIADMK ಜೊತೆ ಹೋಯ್ತು ಅಂದರೆ ಬೇರೆ ಇದ್ದೇ ಲೆಕ್ಕಾಚಾರ ಆಗುತ್ತೆ. ಅವರ ರಾಜಕಾರಣದ ಅಂದರೆ ಸಿದ್ಧಾಂತಗಳನ್ನೆಲ್ಲ ಬದಿಗಿಡಬೇಕಾಗುತ್ತೆ. ಮತ್ತು ಅವ್ರ ಜೊತೆ ಅವರು ಮಾಡಿರುವಂಥ ಎಲ್ಲ ಕಪ್ಪು ಮಸಿಯೂ ಕೂಡ ಅಥವಾ ಕಪ್ಪು ಚುಕ್ಕೆಗಳು ಕೂಡ ಇವ್ರ ಮೇಲೆ ಬರುತ್ತೆ. ಸರ್ಕಾರ ಎಲ್ಲರೂ ಒಂದೇ ಅಪ್ಪ, ರಾಜಕಾರಣನೇ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಡಿಫ್ರೆಂಟ್ ಆಗಿ ವಿಜಯ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.